ನಮಸ್ಕಾರ, ನಾನು ಬಸವರಾಜು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಟಿವಿಕೆ ಸರ್ಕಾರದ ಅಧಿನಾಯಕ ವಿಜಯ್ ಅವರ ಸರ್ಕಾರದ ನೂತನ ಪ್ರಸ್ತಾವನೆ ಇದೀಗ ಬಹು ಜನರನ್ನ ಸೆಳೀತಾ ಇದೆ. ಕಾರಣ ಇಷ್ಟೇ, ಭ್ರಷ್ಟಾಚಾರ ತಡಿಲಿಕ್ಕೆ, ಲಂಚಗುಳಿತನವನ್ನ ತಡಿಲಿಕ್ಕೆ, ಲಂಚಕೋರರ ಹೆಡೆಮುರಿ ಕಟ್ಟಲಿಕ್ಕೆ ಮಹತ್ವದ ಪ್ರಸ್ತಾವನೆಯನ್ನ ತಂದಿರುವಂಥದ್ದು. ಬಹುಪಾಲು ಮಾಧ್ಯಮಗಳಲ್ಲಿ ಇದೀಗ ಚರ್ಚೆ ಆಗ್ತಿರುವಂತಹ ವಿಚಾರ, ಯಾವುದೇ ಅಧಿಕಾರಿಯಾಗಲಿ ನಿಮ್ಮ ಬಳಿ ಲಂಚ ಪಡೆದ್ರೆ ಆ ಲಂಚದ ವಿಡಿಯೋವನ್ನ ತಮಿಳುನಾಡಿನ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಕಳುಹಿಸಿಕೊಟ್ರೆ ಅಂಥವರಿಗೆ 1 ಲಕ್ಷ ರೂಪಾಯಿಗಳ ಬಹುಮಾನವನ್ನ ಕೊಡ್ತೀವಿ ಅನ್ನುವಂತಹ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಈಗಾಗಲೇ ಪ್ರಸ್ತಾವನೆಯ ಚರ್ಚೆಗಳು ನಡೀತಿರುವಂಥದ್ದು. ತಮಿಳುನಾಡಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಇದೆಯಾ? ಖಂಡಿತ ಇದೆ. ಯಾಕಂದ್ರೆ ನೋಡಿ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್ ಪ್ರಕಾರ, CPI ವರದಿ ಪ್ರಕಾರ ಭಾರತವು 100ಕ್ಕೆ 39 ಅಂಕಗಳನ್ನು ಪಡ್ಕೊಳ್ಳುತ್ತೆ ಈ ಭ್ರಷ್ಟಾಚಾರ ವಿಚಾರದಲ್ಲಿ, ಲಂಚಗುಳಿತನದ ವಿಚಾರದಲ್ಲಿ. ಈ ಲೆಕ್ಕಕ್ಕೆ ಬಂದ್ರೆ ಭಾರತ ಒಂದು ಮಿಡ್ಲಲ್ಲಿ ನಿಂತ್ಕೊಳ್ಳುತ್ತೆ. ತುಂಬಾ ಭ್ರಷ್ಟ ಅಂತ ಅನ್ಸೋದಿಲ್ಲ, ಅಥವಾ ದಿ ಬೆಸ್ಟ್, ಭ್ರಷ್ಟಾಚಾರವೇ ನಡೆಯೋದಿಲ್ಲ ಅನ್ನೋ ಸ್ಥಿತಿಯಲ್ಲೇನೂ ಇಲ್ಲ. ಇನ್ನು ಟಾಪ್ 3 ರಾಜ್ಯಗಳು ಯಾವುವು ಅಂತ ನೋಡಿದ್ರೆ, ಏನು NCRB ಯಲ್ಲಿ ದಾಖಲಾಗುವ ದೂರುಗಳ ಆಧಾರದ ಮೇಲೆ ನೋಡಿದ್ರು ಕೂಡ ನ್ಯಾಷನಲ್ ಕ್ರೈಮ್ ಬ್ಯೂರೋ ಏನಿದೆ, ಪಬ್ಲಿಕೇಶನ್ಸ್, ಅಪರಾಧಗಳ ದಾಖಲೀಕರಣ ಬ್ಯೂರೋ ಏನಿರುತ್ತೆ, ಅದರ ಪ್ರಕಾರ ಭ್ರಷ್ಟಾಚಾರ ವಿರೋಧಿ ಕಾಯ್ದೆಯಡಿ ಪೊಲೀಸರು ಮತ್ತು ಭ್ರಷ್ಟಾಚಾರ ವಿರೋಧಿ ದಳ ಅಥವಾ ಲೋಕಾಯುಕ್ತ ದಾಖಲಿಸಿಕೊಂಡಿರುವ ಒಟ್ಟು ಪ್ರಕರಣಗಳ ಆಧಾರದ ಮೇಲೆ ನೋಡಿದ್ರೆ ಮಹಾರಾಷ್ಟ್ರ ಟಾಪ್ 1 ಇದೆ. ಯಾಕಂದ್ರೆ ಭಾರತದಲ್ಲೇ ಅತ್ಯಧಿಕ ಭ್ರಷ್ಟಾಚಾರ ಲಂಚಗುಳಿತನ ಪ್ರಕರಣಗಳು ಇಲ್ಲಿ ದಾಖಲಾಗಿವೆ. ರಾಜಸ್ಥಾನ ಕೂಡ ಮಹಾರಾಷ್ಟ್ರಕ್ಕಿಂತ ಏನು ಕಮ್ಮಿ ಇಲ್ಲ. ಒಂದು ಲೆವೆಲ್ಗೆ 2 ಫೈಟ್ ನಡೀತಿರುವಂಥದ್ದು. ಯಾವ ವಿಷಯದಲ್ಲಿ? ಲಂಚಗುಳಿತನ ಮತ್ತು ಭ್ರಷ್ಟಾಚಾರದ ವಿಚಾರಕ್ಕೆ. ಅದು ಬಿಟ್ಟರೆ ತಮಿಳುನಾಡಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಭ್ರಷ್ಟಾಚಾರದ ಪ್ರಕರಣಗಳು ದಾಖಲಾಗಿರುವ ರಾಜ್ಯ ತಮಿಳುನಾಡು. ಅದಾದ ನಂತರ ಯಾವುದಿದೆ? ಎಚ್ಚರಿಕೆಯ ಸಂದೇಶ ಕರ್ನಾಟಕ ಇರುವಂಥದ್ದು. ಕರ್ನಾಟಕದಲ್ಲಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಪ್ರಕರಣಗಳಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಭ್ರಷ್ಟಾಚಾರ ಮತ್ತು ಲಂಚಗುಳಿತನದ ಲೆಕ್ಕಕ್ಕೆ ಬಂದ್ರೆ ಮಹಾರಾಷ್ಟ್ರ, ರಾಜಸ್ಥಾನ, ತಮಿಳುನಾಡಿನ ನಂತರದಲ್ಲಿ ಕರ್ನಾಟಕ ಇರುವಂಥದ್ದು. ಹಾಗಂತ ಇದು ಗ್ರೇಟಾ? ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಆ ಕಾರಣಕ್ಕೋಸ್ಕರನೇ KRS ಪಾರ್ಟಿ, ಪ್ರಜಾಕ್ಯ ಇಂತಹ ಹೊಸ ಯೋಜನೆಗಳಿಗೆ ನಾಯಕರ ಹೊಸ ಕನಸುಗಳಿಗೆ ಜನ ಈಗ ಒಂದು ಹಂತಕ್ಕೆ ಇವ್ರಿಗೊಂದು ಅವಕಾಶ ಕೊಡೋಣ ಅನ್ನುವಂತಹ ಚರ್ಚೆಯಲ್ಲಿ ಇರುವಂಥದ್ದು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರ ಈ ಪ್ರಸ್ತಾವಿತ ಯೋಜನೆಯ ಪ್ರಮುಖ ಅಂಶಗಳೇನು ಅಂತ ನೋಡಿದ್ರೆ, ರಾಜ್ಯದ ಭ್ರಷ್ಟಾಚಾರ ನಿಗ್ರಹ ದಳವನ್ನ ಸಂಪೂರ್ಣವಾಗಿ ಮೇಲ್ದರ್ಜೆಗೇರಿಸುವಂಥದ್ದು, ಆ ಇಲಾಖೆಗೆ ಯಾವುದೇ ಒತ್ತಡವಿಲ್ಲದೆ ಕಾರ್ಯನಿರ್ವಹಿಸುವ ಸಂಪೂರ್ಣ ಅಧಿಕಾರ ನೀಡುವಂಥದ್ದು ವಿಜಯ್ ಅವರ ನೂತನ ಯೋಜನೆಯ ಮೂಲ ಅಂಶ, ಮೂಲ ಗುರಿ. ಸರ್ಕಾರಿ ಅಧಿಕಾರಿಗಳು ಯಾವುದೇ ರೀತಿಯ ಲಂಚ ಅಥವಾ ಆರ್ಥಿಕ ಲಾಭಕ್ಕಾಗಿ ಸಾರ್ವಜನಿಕರನ್ನ ಪೀಡಿಸಿದರೆ ವಿಳಂಬವಿಲ್ಲದೆ ಇಲಾಖೆಗೆ ದೂರು ನೀಡಬಹುದು. ಕೇವಲ 1,000ಕ್ಕೂ ಲಂಚ ಪಡೆದ್ರೂ ಕೂಡ ನೀವು ಆ ವಿಡಿಯೋವನ್ನ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಕಳಿಸ್ಕೊಟ್ರೆ ಸರ್ಕಾರ 1 ಲಕ್ಷ ರೂಪಾಯಿಗಳ ಬಹುಮಾನವನ್ನ ನೋಡುತ್ತೆ. ಅದರಲ್ಲಿ ವಾಸ್ತವ ಏನಿದೆ ಅನ್ನೋದನ್ನ ನೋಡಿ 1 ಲಕ್ಷ ರೂಪಾಯಿಗಳ ಬಹುಮಾನವನ್ನ ನೀಡುತ್ತೆ ದೂರುದಾರರಿಗೆ. ಇದೊಂಥರ ಗೇಮ್ ಚೇಂಜರ್ ಆಗಬಹುದು ಇಡೀ ದೇಶಕ್ಕೂ ಕೂಡ. ಅರೆ, ಇಷ್ಟು ದಿನದಿಂದ ಲಂಚಗುಣಿತನ ನಡೀತಾನೆ ಇತ್ತು, ನಾವು ಭ್ರಷ್ಟಾಚಾರ ನಿಗ್ರಹ ದಳ ಇಟ್ಕೊಂಡಿದೀವಿ, ಲೋಕಾಯುಕ್ತ ಇದೆ ಅಂತ ಹೇಳುವ ಸರ್ಕಾರಗಳು ಇಂಥದ್ದೊಂದು ಟ್ರಾನ್ಸ್ಪರೆನ್ಸಿ ಮೂಲಕ ಆ ಪಿಡುಗನ್ನ ತೊಡೆದು ಹಾಕುವಂತಹ ಪ್ರಯತ್ನವನ್ನ ಯಾರೂ ಮಾಡಿರಲಿಲ್ಲ. ಕೆಲವು ಸಿನಿಮಾಗಳಷ್ಟೇ ಇಂಥದ್ದು ಕಾಣ್ತಿತ್ತು. ಆದ್ರೆ ಈಗ ವಿಜಯ್ ಅವರ ಸರ್ಕಾರ ಈ ಒಂದು ವಿಡಿಯೋಗೆ 1 ಲಕ್ಷ ರೂಪಾಯಿ, ಯಾರು ಭ್ರಷ್ಟರು ಲಂಚ ತಗೋತಾರೆ ಆ ವಿಡಿಯೋ ಕೊಡಿ 1 ಲಕ್ಷ ತಗೊಳ್ಳಿ ಅಂತ ಏನ್ ಹೇಳ್ತಿದೆ, ಪ್ರಸ್ತಾವನೆಯನ್ನ ಇಟ್ಕೊಂಡಿದೆ, ಆ ಯೋಜನೆಯನ್ನ, ಆ ಸ್ಕೀಮನ್ನ ತಂದ್ರೆ ನಿಜಕ್ಕೂ ಕೂಡ ಇಡೀ ದೇಶದ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಆ ಭ್ರಷ್ಟಾಚಾರದ ಬುಡಕ್ಕೆ ಬೆಂಕಿ ಹಚ್ಚುವಂತಹ, ಪೆಟ್ಟು ಕೊಡುವಂತಹ ಪ್ರಯತ್ನವನ್ನ ವಿಜಯ್ ಅವರ ಸರ್ಕಾರ ಮಾಡುತ್ತೆ. ಇತಿಹಾಸದಲ್ಲಿ ಇದೊಂದು ದಾಖಲೆಯಾಗಿ ಉಳಿಬಹುದು. ರಾಜ್ಯದಲ್ಲೂ ಕೂಡ ಇಂಥದ್ದೇ ಯೋಜನೆಯನ್ನ ಜಾರಿಗೆ ತಂದ್ರೆ ಅಥವಾ
ಒಂದು ವೆಬ್ಸೈಟು ಅಥವಾ ಒಂದು ಫೇಸ್ಬುಕ್ ಪೇಜು ಅದು ಎಲ್ರಿಗೂ ಕೂಡ ಆಕ್ಸೆಸ್ ಪೋಸ್ಟ್ ಮಾಡಲಿಕ್ಕೆ ಇರುವಂಥದ್ದು ಕೊಟ್ಟರೆ ಕೆಲವ್ರಿಗೆ ಭಯ ಇರಬಹುದು. ಫೇಕ್ ಅಕೌಂಟಿಂದ ಅವರು ಅಟ್ಲೀಸ್ಟ್ ಅಲ್ಲಿ ವಿಡಿಯೋವನ್ನು ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಆ ವಿಡಿಯೋವನ್ನು ಪೋಸ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ನೋಡುವಂಥದ್ದು ಇರುತ್ತೆ. ಆದರೆ ಡೆಲಿಟ್ ಮಾಡುವ ಆಪ್ಷನ್ ಮಾತ್ರ ಅಡ್ಮಿನ್ ಹತ್ರನೇ ಇರಬೇಕಾಗುತ್ತೆ. ಇಂಥದ್ದೇನೋ ಮಾಡಬಹುದು. ಅಥವಾ ಇದೇ ರೀತಿಯ ಒಂದು ವಿಡಿಯೋ ಕಳಿಸಿ ನೀವು 1 ಲಕ್ಷ ತಗೊಳ್ಳಿ ಅನ್ನುವಂತಹ ಯೋಜನೆಯನ್ನು ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈ ಲಂಚ ಪಡೆಯುವಂತಹ ಈ ಕಟುಕರು ಅಥವಾ ಕೆಟ್ಟ ಅಧಿಕಾರಿಗಳು ಯಾರಿರ್ತಾರೆ ಅವರ ಕಡಿವಾಣ ಹಾಕಬಹುದು ಅನ್ನುವಂಥದ್ದು ಈ ಯೋಜನೆಯ ಮೂಲ ಉದ್ದೇಶ. ವಿಜಯ್ ಅವರ ಈ ಭ್ರಷ್ಟರ ಒಂದು ವಿಡಿಯೋ ಕೊಡಿ 1 ಲಕ್ಷ ತಗೊಳ್ಳಿ ಅನ್ನುವಂತಹ ಯೋಜನೆ ನಿಜಕ್ಕೂ ಮೆಚ್ಚುವಂಥದ್ದು. ಇದು ವರ್ಕೌಟ್ ಆಗತ್ತಾ? ಇಲ್ಲೂ ಕೂಡ ಆ ದುಷ್ಟರು, ಅನ್ನ ತಿನ್ನದೆ ಬೇರೇನನ್ನೋ ತಿನ್ನುವಂಥವರು ಇಲ್ಲೂ ಕೂಡ ಚಾಪೆ ಕೆಳಗೆ ನುಸುಳಬಹುದಾ, ರಂಗೋಲಿ ಕೆಳಗೆ ನುಸುಳಬಹುದಾ? ಕಮೆಂಟ್ ಮಾಡಿ.